ಹಾಯ್ ಹಲೋ ಗಾಯ್ಸ್, ರಶ್ಮಿ ಡ್ಯಾನ್ಸಯ್ಯೋ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಮಾತ್ರ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಬಿಕಾಸ್ ನಾನು ಯಾವುದೇ ನ್ಯೂ ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ಸ್ ಬಂದೇ ಬರುತ್ತೆ ಅಂತ ಹೇಳ್ತಾ, ಏನಪ್ಪ ಇದು ರಶ್ಮಿ ಬೆಳಗ್ಗೆ ತೆಂಗಿನ ಮರ ತೋರಿಸ್ತಾವಳೆ, ಬಿಲ್ಡಿಂಗ್ ತೋರಿಸ್ತಾವಳೆ ಅಂತ ಏನು ಅಂದ್ಕೊಳ್ತಾ ಇದ್ದೀರಲ್ಲ. ಎಸ್, ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಇವತ್ತು 4 ಗಂಟೆಗೆ ಎದ್ದಿದ್ದೀನಿ. ಬಿಕಾಸ್ ನಾವು ಆದಿಚುಂಚನಗಿರಿ ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀನಿ. ಎಸ್, ಸ್ನಾನ ಮಾಡ್ಕೊಂಡು ಹಾಕೊಳ್ಳು, ಮೈ ಉಜ್ಕೊಳ್ಳು, ಬಾಗ್ಲಾಕೊಂಡು ಸ್ನಾನಾನೇ ಮಾಡ್ಕೊಳ್ಳು. ಸ್ವಲ್ಪ ಕೂದಲು ಆರೋ ಅಷ್ಟರಲ್ಲಿ ಸ್ವಲ್ಪ ಮುಖಕ್ಕೆ ಸುಣ್ಣ ಬಣ್ಣ ಬೆಳ್ಕೊಳ್ಳೋಣ ಅಂತ ಬೆಳ್ಕೊತಾ ಇದ್ದಿದ್ರು. ತಲೆ ಬಾಚ್ಕೊಳ್ಳಿ, ಪೌಡ್ರ್ ಹಾಕೊಳ್ಳಿ, ತಲೆ ಚೆನ್ನಾಗಿಟ್ಕೊಳ್ಳಿ, ಒಳ್ಳೆ ಬಟ್ಟೆ ಹಾಕೊಳ್ಳಿ, ಮನಸ್ಸು ಹಾಳಾಗೋಗ್ಲಿ. ಔಟ್ಲುಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, ಹೇರ್ ಸ್ಟೈಲ್ ಸೆಟ್ ಮಾಡ್ಕೊಳ್ಳೋಣ ಅಂದರೆ ಸೆಟ್ಟೇ ಆಗ್ತಾಯಿಲ್ಲ. ಅವನ ಅಜ್ಜಿ ಸರಿ ಚಿಕ್ಕ ಮಕ್ಳ ಥರ ಒಂದು ಕ್ಲಿಪ್ ಹಾಕೊಂಡು ಹೋಗೋಣ ಅಂತ ಒಂದು ಬಟ್ಟೆಗೆ ಮ್ಯಾಚ್ ಮಾಡಿಕೊಂಡೆ. ಚೆನ್ನಾಗೇನೋ ಕಾಣಿಸ್ತಿತ್ತು. ಹಂಗಂತ ಕೈಗೆ ಕಿವಿಗೆ ಕತ್ತಿಗೆ ಹಂಗೆ ಹೋಗೋಕ್ಕಾಗುತ್ತೆ? ಏನೋ ನ್ಯಾತ್ ಹಾಕೊಂಡಿದ್ರೆ ಸ್ಯಾರಿ ಅಂದರೆ ಸ್ವಲ್ಪ ಜುಮ್ಕಿ ಅದು ಇದು ಹಾಕೊಬೋದು. ಟಾಪ್ ಜೀನ್ಸ್ಗೆ ಏನು ಗುರು ಹಾಕೋದು? ಸೊ ಡೈಲಿ ವೇರ್ ಗೋಲ್ಡ್ ಇಯರಿಂಗ್ಸೇ ಹಾಕ್ಕೊಂಡು ಒಂಚೂರು ಬಟ್ಟೆ ಮ್ಯಾಚಿಂಗ್ ಆಗೋ ಬಿಂದಿ ಹಿಡ್ಕೊಂಡು ಒಂಚೂರು ಸಂಪ್ರದಾಯ ಹುಡುಗಿ ಥರ ಅರ್ಶಿನ ಕುಂಕುಮ ಇಟ್ಕೊಂಡು ಹೆಣ್ಮಕ್ಳಿಗೆ ಅದೇ ಲಕ್ಷಣ. ಸೊ ಹಂಗೆ ಬೆರಳಿಗೆ ಸ್ವಲ್ಪ ನೀಲ್ ಪಾಲಿಶ್ ಹಾಕ್ಕೊಂಡು, ಕೈ ವಾಚ್ ಹಾಕ್ಕೊಂಡು, ಬಳೆ ಹಾಕ್ಕೊಂಡು, ಕುಟ್ಟು ಅನ್ನೋ ಹೀಲ್ಸ್ ಹಾಕ್ಕೊಂಡು, ಒಂದು ಬ್ಯಾಗ್ ಇಟ್ಕೊಂಡು ಅಮ್ಮನ ಜೊತೆ ಮಾತಾಡ್ಕೊಂಡು ಹೊರಟ್ವಿ ಬಸ್ ಸ್ಟಾಪ್ ಹತ್ರ. ಸೊ ಹೊಡ್ತಿದ್ದಂಗೆ ಬಸ್ ಬಂತು. ಹತ್ಕೊಂಡು ಟಿಕೆಟ್ ತೊಗೊಂಡು ಆಲ್ಮೋಸ್ಟ್ ಅಮ್ಮನ ಜೊತೆ ಮಾತಾಡಿಕೊಂಡು ನಾವು ರೀಚ್ ಆದ್ವಿ. ಅದೇ ನಮ್ಮ ಕೆಂಪೇಗೌಡ ಬಸ್ ನಿಲ್ದಾಣ. ಸೊ ಬಸ್ ಇಳಿದ ತಕ್ಷಣ ನಾವು ಟಿಫನ್ ಮಾಡಿರಲಿಲ್ಲ ಬೆಳಗ್ಗೆ ಏನು ಮನೇಲಿ. ಸೊ ಹಾಗಾಗಿ ಇಲ್ಲಿ ಹೋಟ್ಲಿಗೆ ಹೋಗಿ ನಾನು ಟಿಫನ್ ಮಾಡಿಕೊಂಡು ಬಿಸಿ ಚಹಾ ಕುಡ್ಕೊಂಡು ಸ್ವಲ್ಪ ಮಾತುಕತೆ ಆಡಿಕೊಂಡು ನಮ್ಮ ಡೆಸ್ಟಿನೇಷನ್ ಪ್ಲೇಸ್ ಏನಿದೆ ಆ ಡೆಸ್ಟಿನೇಷನ್ ರೀಚ್ ಆಗೋ ಬಸ್ ಹಾಸನ ಬಸ್ ಹತ್ಕೊಂಡು ನಮ್ಮ ಮುಂದಿನ ಪ್ರಯಾಣ ಟಿಕೆಟ್ ತೊಗೊಂಡು, ಹೆಂಗೋ ಫ್ರೀ ಬಿಟ್ಟಿದ್ದಾರೆ, ಫ್ರೀ ಟಿಕೆಟ್ ತೊಗೊಂಡು ಜಾಲಿಯಾಗಿ ಒಂದು ನಮ್ಮ ಪ್ರಯಾಣನ ಮುಂದುವರಿಸಿದ್ವಿ. ಹೋಗ್ತಿದ್ದಂಗೆ ಟೈಮ್ 10 ಗಂಟೆ ಆಗಿತ್ತು. ಸೊ ಯಾರೆಲ್ಲ ಅಲ್ಲಿ ನಾಷ್ಟ ಮಾಡಿರಲಿಲ್ಲ. ಸೊ ಹಾಗಾಗಿ ನಾಷ್ಟ ಮಾಡ್ಕೊಳ್ಳಿ ಅಂತ ನಮ್ಮ ಡ್ರೈವರ್ ಅಂಕಲ್ಲು ಹೋಟ್ಲ ಹತ್ರ ಬಸ್ ಸ್ಟಾಪ್ ಮಾಡಿದರು. ಆ ಗ್ಯಾಪಲ್ಲಿ ನಾನು ಸ್ವಲ್ಪ ಚಿಪ್ಸು ಜ್ಯೂಸು ಕುಡ್ಕೊಂಡು ಮೈಂಡ್ ಸ್ವಲ್ಪ ರಿಫ್ರೆಶ್ ಮಾಡಿಕೊಂಡು, ಯಾಕಂದರೆ ಬೇಗ ಎದ್ದಿದ್ದಲ್ಲ. ಸೊ ಹಾಗೆ ಸ್ವಲ್ಪ ನಿದ್ದೆ ಬಂದೇ ಬರುತ್ತೆ ಬಸ್ಸಲ್ಲಿ ಅಂದಮೇಲೆ, ಟ್ರಾವೆಲ್ ಮಾಡಬೇಕು ಅಂದಮೇಲೆ ಎಷ್ಟು ಅಂತ ಮಾತಾಡೋಕ್ಕಾಗುತ್ತೆ ಜೊತೆಲಿದ್ದವ್ರ ಜೊತೆ ಅಲ್ವಾ. ಅಲ್ಲಿಂದ ನಮ್ಮ ಜರ್ನಿ ಡೆಸ್ಟಿನೇಷನ್ ಅರ್ಧ ರೀಚ್ ಆಗಿತ್ತು. ಸೊ ರೀಚ್ ಆಗಿರೋ ಖುಷಿಯಲ್ಲಿ ಇನ್ನು ಅರ್ಧ ಡೆಸ್ಟಿನೇಷನ್ ಮುಗಿಸೋಣ ಅಂತ ಆಟೋ ಇಟ್ಕೊಂಡು ನಮ್ಮ ಡೆಸ್ಟಿನೇಷನ್ ಆದಿಚುಂಚನಗಿರಿ ಟೆಂಪಲ್ಗೆ ರೀಚ್ ಆದ್ವಿ. ಟೈಮ್ ನೋಡಿದ್ರೆ 12 ಗಂಟೆ ಆಗ್ಬಿಟ್ಟಿತ್ತು. ಸೊ ನೋಡ್ತಿದ್ದಂಗೆ ಜಾತ್ರೆ ಮರಳು ಅನ್ನೋ ಥರ ಆಗ್ಬಿಟ್ಟಿತ್ತು. ನೋಡಿದ್ರೆ ಹೆವಿ ರಶ್ ಇತ್ತು. ಭಾನುವಾರ ಬೇರೆ, ವಾರ ಬೇರೆ ನಮ್ಮ ದೇವ್ರದ್ದು. ಸೊ ಇನ್ನೇನು ಮಾಡೋದು, ಪೂಜೆ ಸಾಮಾನು ತಗೊಂಡು ಕಾಯಿ ಒರೆಸ್ಕೊಳ್ಳೋಣ ಅಂತ ಕ್ಯೂನಲ್ಲಿ ನಿಂತ್ಕೊಂಡು ಒಳಗೋದ್ರೆ ಇಲ್ಲಿ ನೋಡಿದ್ರೆ ಇದ್ದಿದ್ದು ರಶ್, ಕಾಲಿಡೋಕ್ಕೂ ಜಾಗ ಆಗ್ತಿರಲಿಲ್ಲ, ಏನು ಮಾಡೋಕ್ಕೂ ಜಾಗ ಸಿಗ್ತಾ ಇರಲಿಲ್ಲ. ಸೊ ನಮ್ಮ ಅಮ್ಮ ನೋಡಿ ಆರಾಮಾಗಿ ನಡ್ಕೊಂಡು ಹೋಯ್ತವ್ರೆ. ಪಾಪ ಅವರು ಕೂಡ ಏನು ಮಾಡ್ತಾರೆ, ನನ್ನ ಮಗಳು ಕ್ಯಾಮ್ರಾ ಹಿಡ್ಕೊಂಡು ವೀಡಿಯೋ ಮಾಡ್ಕೊಳ್ಳೋದೇ ಆಗೋಯ್ತು. ದೇವ್ರಿಗೆ ಬಂದವಳು ಏನು ದೇವ್ರ ಕೈ ಮುಗಿತಾಳೋ ಇಲ್ವೋ, ಬರೀ ಕ್ಯಾಮ್ರಾ ಹಿಡ್ಕೊಂಡು ಓಡಾಡೋದೇ ಆಗೋಯ್ತು ಅನ್ಕೊಂಡು ಇನ್ನೇನು ಮಾಡ್ತಾರೆ ಅವರು, ನಾನು ಬಿಟ್ಬಿಟ್ಟು ಮುಂದೆ ಹೋಗ್ದಿರೆ ಅಲ್ವಾ. ಸೊ ಹಾಗಾಗಿ ಇದೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಆ್ಯಡ್ ಮಾಡ್ಕೊಳ್ಳೋಣ ಅಂತ. ಆ್ಯಂಡ್ ನಮ್ಮಮ್ಮ ಸ್ವಲ್ಪ ಇಲ್ಲಿ ಪೂಜೆ ಸಾಮಾನು ಕೊಡ್ತಾಯಿದ್ರು, ಪೂಜೆ ಮಾಡಿಸ್ಕೊಂಡು ಸ್ವಲ್ಪ ದೈವ ಭಕ್ತಳಾಗಿ ಕ್ಯಾಮ್ರೆಲ್ಲ ಆಫ್ ಮಾಡಿಕೊಂಡು ಪೂಜೆಗೆ ನಿಂತ್ವಿ, ದೇವ್ರ ದರ್ಶನ ಮಾಡೋಣ ಅಂತ. ಇಲ್ಲಿ ನೋಡಿ, ಇಲ್ಲಿ ನಾವು ಇನ್ನೂ ಗರ್ಭಗುಡಿ ಹತ್ರ ಹೋಗಿರಲಿಲ್ಲ. ಇಲ್ಲಿ ಕ್ಯಾಮ್ರಾ CCTV ಕ್ಯಾಮ್ರಾ ಏನಿದೆ ಫುಟೇಜ್, ಅಲ್ಲಿ ಪೂಜೆ ಮಾಡ್ತಿದ್ರು, ಅಲ್ಲಿ ನೋಡೋಕ್ಕಾಗಲಿಲ್ಲ ಅಂದ್ಬಿಟ್ಟು ನಾವು ಕ್ಯಾಮ್ರಾದಲ್ಲೇ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಕೈಗೆ ಮುಕ್ಕೊಂಡೆ. ಅಲ್ಲಿ ತೊಗೊಂಡ್ರೆ ಸಾಕಾ, ನಮ್ಮ ಮೇನ್ ದೇವರು ಗರ್ಭಗುಡಿ ಹತ್ರ ಕೈ ಮುಗಿಯೋದು ಬೇಡವಾ ಅಂತ ಈ ಕಡೆ ಬಂದ್ವಿ. ನೋಡಿ ಎಷ್ಟು ಜನ ಅಂದರೆ ನುಗ್ಲು ಫುಲ್ಲು ಜಾತ್ರೆ ಆಗ್ಬಿಟ್ಟಿತ್ತು. ಕಾಲಭೈರವೇಶ್ವರ ಸ್ವಾಮಿ ಕಾಪಾಡು ಅಂತ ಹೋದ್ವಿ. ಕೊನೆಗೂ ದೇವ್ರ ದರ್ಶನ ಆಯಿತು ಚೆನ್ನಾಗಿ. ಅಲ್ಲಿ ಯಾರೋ ಮೂಲೆಯಲ್ಲಿ ನಿಂತ್ಕೊಂಡು ಫೋಟೋಸು ವೀಡಿಯೋಸ್ ಆರ್ ನಾಟ್ ಅಲೌಡ್ ಅಂತ ಅನೌನ್ಸ್ ಮಾಡ್ತಾನೆ ಇದ್ದರು. ಬಟ್ ನಮ್ಮ ಜನ ಗೊತ್ತಲ್ಲ ಇಂಡಿಯನ್ಸ್ ಏನು ಅಂತ, ಏನು ಮಾಡಬೇಡ ಅಂದಿರ್ತೀವೋ ಅದೇ ಫಸ್ಟ್ ಮಾಡ್ತಾಯಿರ್ತೀವಿ. ಸೊ ಏನು ಅಂದರೆ ಇಲ್ಲಿ ಅನೌನ್ಸ್ ಮಾಡ್ತಾಯಿದ್ದಾರೆ. ಬಟ್ ಇಲ್ಲಿ ನಾವು ಫೋಟೋಸ್ ತೊಗೊಂಡು ವೀಡಿಯೋಸ್ ತೊಗೊಂಡು ಇಲ್ಲಿ ನೋಡ್ರಿ ನಮ್ಮ ಜನದ ಕತೆ ಬರೀದೇ ಆಗೋಯ್ತು. ಸೊ ನಾನು ಕೂಡ ಅದನ್ನೇ ಮಾಡ್ತಿದ್ದೆ, ನನಗೂ ಏನೂ ಅರ್ಥ ಆಗಲ್ಲ. ನೀವು ಹೇಳೋದು ಹೇಳಿ ನಾವು ಮಾಡೋದು ಮಾಡ್ತೀವಿ ಅಂತ. ಇಲ್ಲಿ ನೋಡಿ ಅಮ್ಮನೂ ಕೂಡ ಸ್ವಲ್ಪ ದೇವ್ರ ಭಕ್ತಿಲೂ ಮುಳುಗೋಗ್ಬಿಟ್ಟಿದ್ರು. ಆ್ಯಂಡ್ ಅಲ್ಲಿಂದ ಹೊರಗೆ ಬಂದ್ವಿ. ಇಲ್ಲಿ 101 ಮೆಟ್ಲಿದೆ. ಸೊ ನಮ್ಮ ಅಮ್ಮಂಗೆ ಸ್ವಲ್ಪ ಕಾಲು ನೋವು, ಅವ್ರು ಬರಲ್ಲ ನೀನೇ ಹೋಗಿ ದರ್ಶನ ಮಾಡ್ಕೊಂಡು ಬಾ ಅಂದರು. ಸೊ ನಾನು ಮೇಲೋಗಿ ದರ್ಶನ ಮಾಡ್ಕೊಂಡು ಬಂದೆ. ಅಲ್ಲಿರೋ ದೇವರು
ಶ್ರೀ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಅದು. ಇನ್ನೂ ಸ್ವಲ್ಪ ಮೇಲೆ ಬೆಟ್ಟದ ಮೇಲೆಲ್ಲ ಇದೆ, ನನಗಲ್ಲೆಲ್ಲ ಹತ್ತಕ್ಕಾಗಲ್ಲ. ಸೊ ಹಾಗಾಗಿ ನಾನು ಅಲ್ಲೆಲ್ಲ ಹೋಗಿಲ್ಲ. ಸೊ ಅಲ್ಲೇ ಕೈ ಮುಟ್ಕೊಂಡು ಪೂಜೆ ಗೀಜೆ ಮಾಡಿಕೊಂಡು ಕೆಳಗೆ ಬರೋಣ ಅಂತ ಕೆಳಗೆ ಇಳಿತಿದ್ದೆ. ಇಲ್ಲೊಂಚೂರು ವ್ಯೂ ಪಾಯಿಂಟ್ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಹಾಗಾಗಿ ಒಂದು ಕ್ಲಿಪ್ಪಿಂಗ್ ಇಟ್ಕೊಂಡೆ. ಸೊ ಕ್ಲಿಪ್ಪಿಂಗ್ ಇಟ್ಕೊಂಡು ಬರ್ತಾ ಇರೋ ಟೈಮಲ್ಲಿ ನಂದೀಶ್ವರನ ದೇವ್ರ ದರ್ಶನ ಮಾಡಿಕೊಂಡು ಕೆಳಗೆ ಬಂದೆ. ಆಲ್ಮೋಸ್ಟ್ ಇಲ್ಲದೆ ಅಷ್ಟರಲ್ಲಿ ನಮ್ಮಮ್ಮ ಫೋನ್ ಮಾಡಿದ್ರು, ಇನ್ನೂ ಎಲ್ಲೇ ಇದೆಯಾ, ಇನ್ನೂ ಬಂದಿಲ್ಲ ಅಂತ ಫೋನಲ್ಲಿ ಬೊಂಬಡಿ ಬಾರಿಸ್ತಿದ್ರು. ಏನಕ್ಕೆ ಅಂದರೆ ಊಟಕ್ಕಂತೆ. ಸರಿ ನಡಿಯಮ್ಮ ಅಂತ ನಾನು ಊಟಕ್ಕೆ ಹೊರಟ್ವಿ. ಅಲ್ಲಿ ಅನ್ನ ಸಾರು, ರಸಮ್ಮು ಮತ್ತು ಪಾಯಸ ಏನೋ ಹಾಕಿದ್ರು. ಸೊ ಊಟ ಪ್ರಸಾದ ತಿಂದ್ಕೊಂಡು ಆಚೆ ಬರೋಷ್ಟರಲ್ಲಿ ಟೈಮ್ ನೋಡಿದ್ರೆ 1:15 ಆಗಿಬಿಟ್ಟಿತ್ತು. ಓಹೋ ಅಂದ್ಕೊಂಡು ಎಲ್ಲ ಒಂಚೂರು ಅಲ್ಲಿ ಇಲ್ಲಿ ಹೋಗಿ ಸ್ವಲ್ಪ ಸುತ್ತಾಡ್ಕೊಂಡು ಸುತ್ತಮುತ್ತ ಸ್ವಲ್ಪ ಫೋಟೋಸು ವೀಡಿಯೋಸ್ ತಗೊಂಡು ಬಂದ್ವಿ. ಇಲ್ಲೊಂಚೂರು ನಮ್ಮ ಅಮ್ಮನ ವೀಡಿಯೋ ಮಾಡು ಅಂದರೆ ಮಾಡೋರೆ. ನಾನು ಎಲ್ಲಿ ಅಂತ ಹುಡುಕ್ತಾನೇ ಇದ್ದೀನಿ. ನೋಡ್ತೀನಿ ನಾನು ಎಲ್ಲಿ ಅಂತ ನೋಡ್ತಾ ಇದ್ದೀನಿ, ನಾನು ಕಾಣಿಸ್ತಾನೆ ಇಲ್ಲ. ಫಾರ್ವರ್ಡ್ ಮಾಡು ನಿಲ್ಸು ಪ್ಲೇ ಮದನ ಮನಮೋಹಿನಿ ನೀಯಾರನೆ. ಆ್ಯಂಡ್ ಇಲ್ಲಿ ನಮ್ಮ ಅಮ್ಮಗೆ ಸ್ವಲ್ಪ ನೇಚರ್ ಕಾಲ್ ಬಂತು ಅಂತ ಹೊರಟ್ರು. ಅವ್ರು ಹೋಗಿ ಬರೋಷ್ಟರಲ್ಲಿ ನಾನು ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇಡೋಣ ಅಂದ್ಕೊಂಡು ವ್ಯೂ ಪಾಯಿಂಟ್ನ ವ್ಯೂ ಮಾಡಿಕೊಂಡು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ತಿದ್ದೆ. ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೆ ನಿನ್ನಾಗೆ ಕುಣಿವೆ ನಿನ್ನಂತೆ ನಲಿವೆ. ಎಸ್, ಅಷ್ಟರಲ್ಲಿ ನಮ್ಮಮ್ಮನೂ ಕೂಡ ಎಲ್ಲ ಮುಗಿಸ್ಕೊಂಡು ಬಂದಿದ್ದರು. ಸೊ ಹಾಗಾಗಿ ಒಂದೆರಡು ಫೋಟೋಸ್ ತಗೊಳ್ಳೋಣ ಅಂತ ಫೋಟೋಸ್ ತೊಗೊಂಡು ಒಂದು 5-10 ನಿಮಿಷ ರೆಸ್ಟ್ ಮಾಡಿ ಹೊರಡೋಣ ಅಂತ ಹೊರಟ್ವಿ ನಮ್ಮ ರೂಟ್ ಕಡೆಗೆ. ಸೊ ಇಲ್ಲಿ ಬಂದು ನೋಡಿದ್ರೆ ಬಸ್ ಅಂತೂ ಹೆವಿ ರಶ್ ಆಗಿತ್ತು. ಸೊ ಇನ್ನೇನು ಮಾಡೋದು ಅಂತ ಹೇಳಿ ವೆಯ್ಟ್ ಮಾಡಿದ್ರೆ ನೋಡ್ರಿ ಒಂದು ಬಸ್ಸು ಬರಲಿಲ್ಲ. ಇರೋ ಬಸ್ಸು ಬಿಟ್ಬಿಟ್ಟು ಕೂತಿದ್ವಿ. ಅದೇನು ಹೇಳ್ತಾರಲ್ಲ ಹಂಗೆ. ಸೊ ಇಲ್ಲೊಂದು ಹೆವಿ ಬಿಸಿಲಿತ್ತು. ನಾನು ಅಮ್ಮ ಒಂದು ತಂಪಾಗಿ 2 ಜ್ಯೂಸ್ ಕುಡ್ಕೊಂಡು ಏನೋ ಬಸ್ ಬಂದು ಯಾವುದೋ ಒಂದು ಇನ್ನು ಸಿಗಲ್ಲ ಅಂತ, ಇದು ಬಿಟ್ಟರೆ ಇನ್ನು ಸಿಗಲ್ಲ ಅಂತ ಹೇಳ್ಬಿಟ್ಟು ಬಸ್ ಹತ್ತೀವಿ. ಅಲ್ಲಿ ನೋಡಿದ್ರೆ ಒಂದು ಸೀಟು ಇಲ್ಲ, ಫುಲ್ಲು ರಶ್ಶು. ಅಲ್ಲೂ ನಾನಂತೂ ಆ ಬ್ಯಾರಿಕೇಡ್ ಮೇಲೆ ಆ ಕಂಬಿ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದೆ. ಅಮ್ಮ ನೋಡಿದ್ರೆ ಪಾಪ ಕಾಲು ನೋವು ಅಂತ ಆ ಡೋರ್ ಹತ್ರ ಕೂತ್ಕೊಂಡ್ಬಿಟ್ಟಿದ್ರು. ಇನ್ನೇನು ನಾನು ಕೂತ್ಕೊಳ್ಳೋಕೆ ಸೀಟ್ ಸಿಗ್ತಲ್ಲ ಅಂತ ಖುಷಿಯಾಗಿದ್ದೆ. ಈ ಕಡೆ ತಿರುಗಿ ನೋಡಿದ್ರೆ ಯಪ್ಪ, ನೆಲಮಂಗಲ ರೂಟ್ ಅಂತೂ ಟ್ರಾಫಿಕಲ್ಲಿ ಮುಳುಗೋಗ್ಬಿಟ್ಟಿತ್ತು ರೋಡು. ಅದೇನು ಜನನೋ ಅದೇನು ಗಾಡಿಗಳು, ಸಾಕಾಗೋಗಿತ್ತು. ಅದಾದ್ರೂ ಈ ವೀಕೆಂಡ್ಸಲ್ಲೂ ಇಷ್ಟೊಂದು ಜನನ. ಈ ಟ್ರಾಫಿಕ್ ನೋಡ್ಬಿಟ್ಟು ನಾವು ಯಾವಾಗಪ್ಪ ಬೆಂಗಳೂರು ರೀಚ್ ಆಗಿಬಿಡ್ತೀವಿ ಅಂತ ಅನಿಸ್ಬಿಟ್ಟು ಒಂದು ಸೆಕೆಂಡ್ಗೆ. ನಿಜ ಹಾರಿಬಲ್. ಹೆಂಗೋ ಬರ್ತಾ ಬ್ಯಾಂಗ್ಳೂರು ರೀಚ್ ಆಗಿದ ತಕ್ಷಣ ಸೀಟ್ ಸಿಕ್ತು ಅಂತ ಖುಷಿಯಾಗಿದ್ದೆ. ಸೊ ಹಂಗೆ ಬಸ್ ಬಂತು, ಮನೆಗೂ ರೀಚ್ ಆದ್ವಿ. ಆ್ಯಂಡ್ ಟೈಮು 9:30 ಆಗಿತ್ತು ಮನೆಗೆ ಬಂದಾಗ. ಸೊ ಹೊರಗಡೆನೇ ಊಟ ಮಾಡ್ಕೊಂಡು ಬಂದುಬಿಟ್ಟಿದ್ವಿ. ಸೊ ಮನೆ ಬಂದಿದ ತಕ್ಷಣ ಫ್ರೆಶ್ ಅಪ್ ಆಗಿ ದೇವ್ರ ದೀಪ ಹಚ್ಚಿ ಪ್ರಸಾದ ತಿಂದು ಮಲ್ಕೊಂಡೆ. ಆ್ಯಂಡ್ ಸೊ ಇದಾಗಿದ್ದು ನನ್ನ ಸಂಡೇ ವ್ಲಾಗ್, ಮಿನಿ ವ್ಲಾಗ್ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಗುಡ್ ನೈಟ್.